ಸಮಸ್ತ ಭಾರತೀಯರಿಗೆ 27ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ತಾಂಡದ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮವರಿಗೂ ನಮಸ್ಕಾರ ತಿಳಿಸುತ್ತಾ, ನಮ್ಮ ಬಂಜಾರ ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ಒಗ್ಗಟ್ಟು ಸೇರಿ ಎಲ್ಲ ತಾಂಡಗಳು, ನಾಯಕ್, ಡಾ, ಕಾರ್ಬಾರಿ ಹಿರಿಯರು ಎಲ್ಲರೂ ಸೇರಿ ನೂತನ ಬಂಜಾರ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ. ಇಳಕಲ್ ತಾಲೂಕು ಬಂಜಾರ ಸೇವಾಲಾಲ್ ಸೇವಾ ಸಮಿತಿ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ದೀಪಕ್ ಹನುಮಂತಪ್ಪ ರಾಠೋಡ್, ಉಪಾಧ್ಯಕ್ಷರು ಸಂತೋಷ್ ಪೂಜಾರಿ ಮಹಾರಾಜರು, ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್, ಖಜಾಂಚಿಯಾಗಿ ದೊಡ್ಡಪ್ಪ ಎಂ ಚವಾಣ್, ಸಲಹಾ ಸಮಿತಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾಳಪ್ಪ ಗಡ, ಆಮೇಲೆ ಸದಸ್ಯರು ಎಲ್ಲ ತಾಂಡದ 5 ನಮ್ಮ ಯುವಕರನ್ನು ಹಿರಿಯರನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಮುಂದೆ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ನಾವು ಯುವಕರು ಹಿರಿಯರು ಸೇರಿ ನಮ್ಮ ಸೇವಾಲಾಲ್ ಜಯಂತಿ, ಆಮೇಲೆ ಅಭಿವೃದ್ಧಿ, ನಮ್ಮ ಯಾವ ತಾಂಡಗಳು ಅಭಿವೃದ್ಧಿ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ಏನೋ ತೊಂದರೆ ಆದರೂ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಾವು ಅದನ್ನು ಕಾರ್ಯರೂಪವಾಗಿ ಮುಂದಕ್ಕೆ ತಗೊತೀವಿ. ಅದೇ ರೀತಿಯಾಗಿ ಈಗ 2026 ಫೆಬ್ರವರಿ 15ನೇ ತಾರೀಕಿಗೆ ಸುರನಕೊಪ್ಪದಲ್ಲಿ ನಮ್ಮ ಸೇವಾಲಾಲ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಇಳಕಲ್ನಲ್ಲಿ ಗಣೇಶ್ ಗುಡಿಯಿಂದ ಕಂಠಿ ಸರ್ಕಲ್ವರೆಗೂ ನಾವು ಫೆಬ್ರವರಿ 15ಕ್ಕೆ ವಿಜೃಂಭಣೆಯಿಂದ ಸೇವಾಲಾಲ್ ಜಯಂತಿ ಆಚರಿಸಬೇಕು ಅಂತ ಹೇಳಿ ನಾವು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ. ಆದ ಕಾರಣ ನಮ್ಮ ಎಲ್ಲ ತಾಂಡದ ಹಿರಿಯರು ಎಲ್ಲರೂ ಸೇರಿ ಯುವಕರಾಗಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋಕೆ ಅದನ್ನು ನಾವು ತಿಳಿಸ್ತೀವಿ. ಪಂಚಿ ಸಮ್ಮುಖದಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೀತು. ಆ ಪದಾಧಿಕಾರಿಗಳ ಹೆಸರನ್ನು ಸೂಚಿಸೋದಾದ್ರೆ, ಅಧ್ಯಕ್ಷರಾಗಿ ಕಾಳಪ್ಪ ಗಡದವರು ಆಯ್ಕೆಯಾಗಿರ್ತಕ್ಕಂಥ, ಅವರಿಗೆ ನಾವು ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರು ಆಯ್ಕೆಯಾಗಿರ್ತಕ್ಕಂಥ, ಪೂಜಾರಿ ಅವರು ಆಯ್ಕೆಯಾಗಿರ್ತಕ್ಕಂಥ, ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್ ಅವರು ಆಯ್ಕೆಯಾಗಿರ್ತಕ್ಕಂಥ, ಇನ್ನು ಖಜಾಂಚಿಯಾಗಿ ಮುಖ್ಯ ಹಣಕಾಸು ವ್ಯವಹಾರ ಖಜಾಂಚಿಯಾಗಿ ನಮ್ಮ ದೊಡ್ಡಪ್ಪ ಚವಾಣ್ ಅವರು ಆಯ್ಕೆಯಾಗಿರ್ತಕ್ಕಂಥ. ಅದೇ ರೀತಿಯಾಗಿ ಈ ಕಮಿಟಿಗೆ ಸಲಹಾ ಸಮಿತಿ ಅಂತ ಇದ್ದು ಅದೆಲ್ಲವೂ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಲಿ ಅನ್ನುವಂಥ ರೀತಿಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ವಿಷ್ಣು ರಜಪೂತ್ರವನ್ನ ಆಯ್ಕೆ ಮಾಡಿದ್ದು. ಇದೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಇದು ಕೇವಲ ಸ್ಥಾನಮಾನಗಳಲ್ಲ, ಇದು ಅಷ್ಟು ತಾಣದವರು ನೀಡಿರ್ತಕ್ಕಂತಹ ಒಂದು ದೊಡ್ಡ ಗುರುತರ ಜವಾಬ್ದಾರಿ. ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿತ್ತು ಅದ್ರ 10ರಷ್ಟು ಕೆಲಸ ಮಾಡ್ರಿ. ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿಲ್ವೋ ಅದು ನಮ್ಗೆ ಹಿಡಿಸಿಲ್ಲ, ನೀವು ಇಂಥ ಕೆಲಸಗಳನ್ನು ಮಾಡಬೇಕು, ನಾವು ನಿಮ್ಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂತೇಳಿ ನಮ್ಮ ಅಷ್ಟು ತಾಂಡಗಳ ಹಿರಿಯರು ಆಗ್ರಹ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥದ್ದು. 40 ಜನ ಸದಸ್ಯರನ್ನ ಕರ್ಕೊಂಡು ನೀವು 5-6 ಜನ ಪದಾಧಿಕಾರಿಗಳು ಸೇರ್ಕೊಂಡು ನೀವು ಮಾಡಬೇಕಾಗಿರ್ತಕ್ಕಂಥ ಘನ ಕೆಲಸಗಳೇನಪ್ಪಾ ಅಂತಂದ್ರ ತಾಲೂಕಿನ ತಾಂಡಾ ಭವನ, ತಾಲೂಕಿನ ಬಂಜಾರ ಭವನ, ತಾಲೂಕಿನಲ್ಲಿ ಸೇವಾಲಾಲ್ ದೇವಸ್ಥಾನ, ತಾಲೂಕಿನಲ್ಲಿ ರಾಮರಾವ್ ಮಹಾರಾಜ್ ದೇವಸ್ಥಾನ, ತಾಲೂಕಿನಲ್ಲಿ ಮರೆಮದೇವಿ ದೇವಸ್ಥಾನ, ತಾಲೂಕಿನಲ್ಲಿ ಸರ್ಕಲ್, ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳು, ತಾಲೂಕಿನಲ್ಲಿ ಬ್ಯಾಂಕ್ಗಳು, ತಾಲೂಕಿನಲ್ಲಿ ಅನಾಥಾಶ್ರಮಗಳನ್ನ, ವೃದ್ಧಾಶ್ರಮಗಳನ್ನ ನಮ್ಮ ಜನ ಗುಳೆ ಹೋಗ್ತಾರೆ, ಅವರಿಗೆ ರಕ್ಷಣೆ ಕೊಟ್ಟು ಶಿಕ್ಷಣ ನೀಡುವಂತಹ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ಪೂರಕವಾಗಿ ಮೊದಲನೇದಾಗಿ ಪತ್ರಕರ್ತರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲರ ಗುರು ಹಿರಿಯರು ಸೇರಿ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಸಮಸ್ತ ಇಳಕಲ್ ತಾಲೂಕಿನ ಎಲ್ಲ ತಾಂಡದ ನಾಯಕರಿಗೆ, ಕಾರ್ಬಾರಿಗಳಿಗೆ, ಡಾವುಗಳಿಗೆ ಹಾಗೂ ನಾವೇನು 40 ಜನ ಸದಸ್ಯರಾದ ಎಲ್ಲ ಸದಸ್ಯರಿಗೆ, ಎಲ್ಲರಿಗೂ ಪೇಪರ್ ಕರ್ತದವರು, ಪತ್ರಕರ್ತದವರಿಗೂ, ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ. ನಾವು ಹೇಳೋದಿಷ್ಟಲ್ಲಿ ಇಷ್ಟು ದಿನ ಜಯಂತಿ ಮಾಡ್ಕೊಂಡ್ ಬಂದೀವಿ, ಅದೇನ ಫೇಲ್ ಆಗೈತೆ ನಮ್ಮ ಹಿರಿಯರ ಮುಂದೆ.
ಈ ಸಲ ನೂತನಾಗಿ ಅಧ್ಯಕ್ಷ ದೀಪಕ್ ರಾಠೋಡ್ ಅವ್ರಿಗೆ ಮಾಡೀವಿ. ಈ ಸಲ ಮುಂದೆ ಬರೋ ಫೆಬ್ರವರಿ 15ನೇ ತಾರೀಕು ಅಡ್ಡೂರಿಂದ ನಮ್ಮ ಶಾಸಕರು ಕರ್ಕೊಂಡು ಅವ್ರ ಗಮನಕ್ಕೆ ತಂದು ಫುಲ್ ಇದು ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋ ಮನಸ್ಸಿನಾಗ ಐತಿ. ಅದಕ್ಕೆ ಎಲ್ಲರೂ ಕೂಡಿ ನಾವು ಅಧ್ಯಕ್ಷರಿಗೆ ಆಯ್ಕೆ ಮಾಡೀವಿ, ಸದಸ್ಯರನ್ನು ಆಯ್ಕೆ ಮಾಡೀವಿ, ಆಮೇಲೆ ಗೌರವಿತ ಅಧ್ಯಕ್ಷರು ಮಾಡೀವಿ, ಖಜಾಂಚಿ ದೊಡ್ಡಪ್ಪ ಚವಾಣಿ ಮಾಡೀವಿ. ಎಲ್ಲರಿಗೂ ಎಲ್ಲ ಕ್ಷಮವಾಗಿ ಎಲ್ಲ ಒಕ್ಕಟ್ಟುಗೂಡಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡ ಮಾಡೀವಿ ಅಂತೇಳಿ ನಮ್ಮ ಮಾತು ಮುಗಿತು.